ಎಲ್ಲರಿಗೂ ಅರಿವು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನಿವತ್ತು ತೃತೀಯ ಸೆಮಿಸ್ಟರ್ BCom ಗಾದೆಗಳಲ್ಲಿ ನಾಯಿ ಸಾರಾಂಶ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಲೇಖಕರ ಪರಿಚಯ ಮಾಡಿಕೊಡ್ತೀನಿ. ಇದರ ಲೇಖಕರು ಬಂದು ಸಿಂಪಿ ಲಿಂಗಣ್ಣ. ಕರ್ನಾಟಕದ ಪ್ರಮುಖ ಜಾನಪದ ವಿದ್ವಾಂಸರಾದ ಸಿಂಪಿ ಲಿಂಗಣ್ಣನವರು ವಿಜಾಪುರ ಜಿಲ್ಲೆಯ ಚಡಚಣದಲ್ಲಿ ಜನಿಸಿದರು. ನವೋದಯ ಕಾಲದ ಪ್ರಮುಖ ಬರಹಗಾರರಾದ ಇವರು ಮಧುರ ಚನ್ನರ ಒಡನಾಡಿಗಳಾಗಿ ಜನಪದ ಸಾಹಿತ್ಯಕ್ಕೆ ವಿಶಿಷ್ಟ ಕೊಡುಗೆಗಳನ್ನು ನೀಡಿದ್ದಾರೆ. ಮಿಲನ, ಮುಗಿಲ ಜೋಗುಳ, ಪೂಜಾ, ಮಾತೃವಾಣಿ ಇದು ಕವನ ಸಂಕಲನ, ಪವಿತ್ರ ಜೀವನ, ಢಾಳಿಸಿದ ದೀಪ ಇದೆಲ್ಲ ಕಥಾ ಸಂಕಲನ, ಜನಜೀವನ, ಸಪ್ತಪದಿ, ಮೆರೆಮಚ್ಚುಕ ಮುಂತಾದ ನಾಟಕಗಳನ್ನು ರಚಿಸಿದ್ದಾರೆ. ಅಂದಿನ ರಾಷ್ಟ್ರಪತಿಗಳಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿಂದ ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿರುವ ಇವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಜನಪದ ಅಕಾಡೆಮಿ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಇಲ್ಲಿ ಮನುಷ್ಯಂಗೂ ನಾಯಿಗೂ 100 ವರ್ಷಗಳ ಸಂಪರ್ಕ ಇದೆ ಅಂತ ಹೇಳ್ತಾ ಇದ್ದಾರೆ. ನಾಯಿನ ನಂಬಿಕೆಯ ಪ್ರಾಣಿ ಅಂತಲೇ ಕರೀತಾರೆ. ಯಾಕೆ ಅಂತಂದರೆ ಅದು ಯಾವತ್ತಿಗೂ ನಾಯಕನಿಗೆ ಮೋಸ ಮಾಡಲ್ಲ ಅನ್ನೋ ಒಂದು ನಂಬಿಕೆಯಿಂದ ಈ ಹೆಸರು ಬಂದಿದೆ. ನಾಯಿಗೆ ತನ್ನ ಒಡೆಯನ ಮೇಲಿರುವಂಥ ನಂಬಿಕೆ ಆ ಒಡೆಯನ್ಗೆ ನಾಯಿ ಮೇಲೆ ಇಲ್ಲ. ನಾಯಿ ಒಡೆಯ ಏನು ಹೇಳಿದ್ರೂ ಕೇಳುತ್ತೆ. ಅವನು ಕೂತ್ಕೊ ಅಂದರೆ ಕೂತ್ಕೊಳ್ಳುತ್ತೆ, ನಿಂತ್ಕೊ ಅಂದರೆ ನಿಂತ್ಕೊಳ್ಳುತ್ತೆ. ಅವನನ್ನು ಯಾರು ಚುಡಾಯಿಸಕ್ಕೆ ಬಂದರೆ ಅಥವಾ ಏನಾದರೂ ಹಿಂಸೆ ಮಾಡೋಕ್ಕೆ ಬಂದರೆ ನಾಯಿ ತನ್ನ ಒಡೆಯನ್ನ ರಕ್ಷಣೆ ಕೂಡ ಮಾಡುತ್ತೆ. ನಾಯಿ ತನಗಾಗಿ ಅಂತ ಒಂದು ಮನೆ ಕಟ್ಟಲ್ಲ, ಒಂದು ಮದುವೆ ಆಗಲ್ಲ. ಸಾಕಿದವನ್ನ ಹಾಕಿ ತಿಂದು ಹೇಳಿದ ಕಡೆ ಬಿದ್ದು ಹೊರಲಾಡಿ ತೀರಾ ಅಗತ್ಯ ಅನಿಸಿದ್ರೆ ಮಾತ್ರ ತನ್ನ ಪ್ರೇಯಸಿಯೊಡನೆ ಹೋಗಿ ಮಾಡೋದೆಲ್ಲ ಮಾಡಿ ಮತ್ತೆ ಬಂದು ಸಾಕಿದವನ ಬಳಿನೇ ಬರುತ್ತೆ. ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ನಾಯಿ ಮಾತ್ರ ಇಷ್ಟು ಕಾಲಗಳಿಂದನೂ ತನ್ನ ಒಡೆಯನ ಜೊತೆ ಇದ್ದು ತನ್ನ ಒಡೆಯ ಏನು ಹೆಂಗೆ ಯೋಚನೆ ಮಾಡ್ತಾನೆ ಏನು ಅನ್ನೋದು ನಾಯಿ ಆ ಗುಣಗಳನ್ನ ಅಳವಡಿಸ್ಕೊಂಡಿದೆ. ಆದರೆ ಆ ಒಡೆಯ ನಾಯಿ ಗುಣಗಳನ್ನ ಒಂದೂ ಅಳವಡಿಸ್ಕೊಂಡಿಲ್ಲ. ನಾಯಿ ಗುಣಗಳು ಅಂತಂದರೆ ಏನು, ಆ ನಿಯತ್ತಾಗಿರ್ಬೋದು, ಕಾಪಾಡೋದಾಗಿರ್ಬೋದು, ಆ ಗುಣಗಳನ್ನ ಅಳವಡಿಸ್ಕೊಂಡಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸಾಕಿದವನೊಡನೆ ನಾಯಿಯ ಹತ್ತುಗಡೆ ಒಂದು ಬಗೆ ಆದರೆ ಒಡತಿ ಹತ್ತುಗಡೆ ಇನ್ನೊಂದು ಬಗೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಹತ್ತುಗಡೆ ಅಂತಂದರೆ ಬಾಂಧವ್ಯ ಅಂತ ನಾವು ಅರ್ಥ ತಗೋಬೇಕು. ಇಲ್ಲಿ ಮೊದಲನೇ ಗಾದೆ ಯಾವುದು ಉಪಯೋಗ ಆಗಿದೆ ಅಂತಂದರೆ ಯಾವುದು ಬಳಕೆ ಆಗಿದೆ ಅಂತಂದರೆ, ಪ್ರಾಯದಲ್ಲಿ ನಾಯಿಯು ಚಂದ. ಅಂದರೆ ಈ ಯೌವನದಲ್ಲಿ ಮನುಷ್ಯರು ಇದ್ದಾಗ ಆ ಒಂದು ರಸಿಕತನಕ್ಕೆ ಕೆಲವೊಂದು ಸತಿ ನಾಯಿನೂ ಸುಂದರವಾಗಿ ಕಾಣುತ್ತಂತೆ. ಅಂತಂದರೆ ಆ ವಯಸ್ಸಿನ ಒಂದು ಹುಚ್ಚಾಟ ಇರುತ್ತಲ್ಲ, ಆ ಒಂದು ಮನಸ್ಥಿತಿನಲ್ಲಿ ಏನೇ ಸಿಕ್ಕಿದ್ರೂ ನಾನು ಅದನ್ನು ಅನುಭವಿಸ್ಬೇಕು ಅಂತ ಮನುಷ್ಯಂಗೆ ಇರುತ್ತಲ್ವ, ಆ ಸಮಯದಲ್ಲಿ ನಾಯಿ ಕೂಡ ಚಂದವಾಗಿ ಕಾಣುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾಯಿಯ ಗುಣ ನಾಕನಿಗಿಲ್ಲ. ಈ ಗಾದೆ ಅರ್ಥ ಏನು ಅಂತಂದರೆ, ಸಾಕಿದವನಲ್ಲೂ ಕೆಲವೊಂದು ಸಿಗದಂಥ ಒಂದು ಒಳ್ಳೆ ಗುಣ, ಸದ್ಗುಣಗಳು ನಾಯಿಯಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂತಂದ್ರೆ ಏನು, ಇವಾಗ ಒಂದು ಆ ನಾಯಿಗಿರೋ ನಿಯತ್ತಾಗಿರ್ಬೋದು, ನಾಯಿ ಎಲ್ಲ ಹೇಳಿದ ಮಾತೆಲ್ಲ ಕೇಳೋದಾಗಿರ್ಬೋದು, ಈ ಕೆಲವು ಗುಣಗಳು ಸಾಕಿದವನಲ್ಲೂ ಸಿಗೋದಿಲ್ಲ ಅನ್ನೋದೇ ಈ ಗಾದೆಯ ಅರ್ಥ. ಮುಂದಿನ ಗಾದೆ, ದತ್ತಾತ್ರೇಯನ ಕಾಲ ಬಳಿ 10 ನಾಯಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ತಪ್ಪು ಕೊಟ್ಟಿದ್ದಾರೆ, ಅದು 10 ನಾಯಿ ಅಲ್ಲ, ದತ್ತಾತ್ರೇಯನ ಕಾಲ ಬಳಿ 4 ನಾಯಿ ಅಂತ ಸರಿ ಮಾಡ್ಕೊಳ್ಳಿ ಅದನ್ನು. ಈ ಗಾದೆ ಅರ್ಥ ಏನಪ್ಪ ಅಂತಂದರೆ, ದತ್ತಾತ್ರೇಯ ಅನ್ನೋದು ಒಂದು ದೇವರ ಹೆಸರು. ಈ ದೇವರು ಯಾರಪ್ಪ ಅಂತಂದರೆ, ಅನಸೂಯ ಮತ್ತು ಅತ್ರಿ ಅನ್ನೋರಿಗೆ ದತ್ತಾತ್ರೇಯ ಅನ್ನೋ ಒಂದು ಮಗು ಹುಟ್ಟುತ್ತೆ. ದತ್ತಾತ್ರೇಯ ಅನ್ನೋ ಅರ್ಥ ಏನಪ್ಪ ಅಂತಂದರೆ, ದತ್ತ ಅಂತಂದರೆ ಶಿವನ ಅನುಗ್ರಹದಿಂದ ಹುಟ್ಟಿರೋ ಅಂಥದ್ದಕ್ಕೆ ದತ್ತ, ಆತ್ರೇಯ ಹಾಗೆ ಇಟ್ಟಿದ್ದಾರೆ. ಇಲ್ಲಿ ದತ್ತಾತ್ರೇಯನ ಕಾಲ ಬಳಿ 4 ನಾಯಿ ಅಂತಂದರೆ, ದತ್ತಾತ್ರೇಯನ ಬಳಿ 4 ನಾಯಿ
ದತ್ತಾತ್ರೇಯ ದೇವ್ರ ಕಾಲ ಬಳಿ 4 ನಾಯಿಗಳು ಯಾವಾಗಲೂ ಇದ್ದೇ ಇರುತ್ತೆ. 4 ನಾಯಿಗಳು, ಬರೀ 4 ನಾಯಿಗಳಂತಲ್ಲ, ಯಾವುದೇ ನಾಯಿ ತಗೊಂಡ್ರು ಅದು ದೇವರ ಸಮಾನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದ್ರ ಕುರಿತಂತೆ ಒಂದು ನಿಮಗೆ ಚಿತ್ರನೂ ಬಂದಿದೆ, ನಾಯಿಗಳೊಡನೆ ದತ್ತಾತ್ರೇಯ ಅಂತ. ದಯವಿಟ್ಟು ಟೈಮ್ ಆದಾಗ ಆ ಸಿನಿಮಾನೂ ನೋಡಿ, ಆವಾಗ ನಿಮಗೆ ಈ ಗಾದೆಯ ಅರ್ಥ ಏನು ಅನ್ನೋದು ವಿವರಣೆಯಾಗಿ ಅಲ್ಲಿ ಹೇಳಿದ್ದಾರೆ. ಮುಂದಿನ ಗಾದೆ, ನಾಯಿಗೆ ಹೇಳಿದರೆ ನಾಯಿ ತನ್ನ ಬಾಲಕ್ಕೆ ಹೇಳಿತು. ಈ ಗಾದೆನ ನೀವು ತುಂಬ ಫೆಮಿಲಿಯರ್ ಆಗಿ ಕೇಳಿರ್ತೀರ. ಯಾಕೆ ಅಂತಂದರೆ ಇದು ಪ್ರತಿಯೊಬ್ಬೊಬ್ಬರೂ ಬಳಸುವಂಥ ಒಂದು ಗಾದೆ. ಯಾಕೆಂದರೆ ಇವಾಗ ನಾನು ಒಬ್ಬರಿಗೆ ಕೆಲಸ ಹೇಳಿದ್ರೆ ಅವರು ಇನ್ನೊಬ್ಬರಿಗೆ ಕೆಲಸ ಹೇಳೋದು, ಅದಕ್ಕೆ ಈ ಗಾದೆನ ಸೃಷ್ಟಿಸಿದ್ದಾರೆ. ಅಂದರೆ ನಾವು ಬೇರೆಯವ್ರಿಗೆ ಒಂದು ಕೆಲಸ ಹೇಳಿದರೆ ಆ ಬೇರೆಯವರಿಗೆ ಹೇಳಿರ್ತೀವಲ್ಲ, ಅವರು ಅವ್ರ ಕೈ ಕೆಳಗಡೆ ಇರೋರಿಗೆ ನಾನು ಕೊಟ್ಟಿರೋ ಕೆಲಸ ಅವರಿಗೆ ವಹಿಸ್ತಾರೆ. ಇದಕ್ಕೆ ನಾಯಿಗೆ ಹೇಳಿದ್ರೆ ನಾಯಿ ತನ್ನ ಬಾಲಕ್ಕೆ ಹೇಳಿತು ಅಂತ ಈ ಗಾದೆನ ಹೋಲಿಸಿದ್ದಾರೆ. ಒಂದು ಉದಾಹರಣೆ ಕೊಡ್ತೀನಿ. ಈ ಉದಾಹರಣೆ ನಿಮ್ಮೆಲ್ಲರಿಗೂ ಅನ್ವಯ ಆಗುತ್ತೆ. ನೀವುಗಳು ನಿಮ್ಮ ಮನೇಲಿ ಇದನ್ನ ಮಾಡ್ತಿರ್ತೀರ. ಅಮ್ಮ ಇವಾಗ ಒಂದು ಲೋಟ ನೀರು ತಂದ್ಕೊಡು ಅಂತ ಕೇಳಿದರೆ ನಿಮ್ಮ ಅಕ್ಕಗೋ ತಂಗಿಗೋ ಅಣ್ಣ ತಮ್ಮಂದ್ರಿಗೋ ಯಾರಿಗೋ ಹೇಳ್ತೀರಾ. ಇದನ್ನ ನೋಡಿ ನಾಯಿಗೆ ಹೇಳಿದರೆ ನಾಯಿ ತನ್ನ ಬಾಲಕ್ಕೆ ಹೇಳಿತು ಅಂತ ಗಾದೆನ ಸೃಷ್ಟಿ ಮಾಡಿದ್ರು. ಮುಂದಿನ ಗಾದೆ, ನಾಯಕನಿಗೆ 1 ಹರದಾರಿ, ನಾಯಿಗೆ 3 ಹರದಾರಿ. ಅಂದರೆ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ನಾಯಿ ಕೆಲವೊಂದೊಂದು ಸತಿ ನಾಯಕತ್ವವನ್ನು ಮರೆತು ಮುಮ್ಮಡಿ ನಾಯಿ ಆಗೋದಕ್ಕೂ ಹಿಂಜರಿಯೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೆಲವೊಂದು ಸತಿ ನಾಯಿ ಸಾಕಿದವನನ್ನು ಬಿಟ್ಟು ಬೇರೆ ಕಡೆಗೆ ತನ್ನ ಪ್ರೇಯಸಿಯೊಡನೆ ಜೊತೆ ಸೇರಬೇಕು ಅಂತ ಓಡೋಗ್ಬಿಡತ್ತೆ ದುಡುಕಿ ನಿರ್ಧಾರ ತಗೊಂಡು. ಆದರೆ ಹಿಂತಿರುಗಿ ನೋಡಿದಾಗ ತನ್ನ ಒಡೆಯ ಕಾಣಿಸ್ಲಿಲ್ಲ ಅಂದಾಗ ಅವನ್ನ ಮತ್ತೆ ಒಡೆಯನ ಜೊತೆ ಅವನು ಹೋಗಬೇಕು, ನನ್ನ ಜಾಗ ಒಡೆಯನ ಜೊತೆ, ನಾನು ಇರಬೇಕಾಗಿರೋ ಒಂದು ನನ್ನ ಒಡೆಯನ ಜೊತೆ ಅಂತ ತನ್ನ ಪ್ರೇಯಸಿನ ಬಿಟ್ಟು ಮತ್ತೆ ತನ್ನ ಒಡೆಯನ್ನ ಹುಡುಕೊಂಡು ಹೋಗುತ್ತೆ. ಹೀಗೆ ನಾಯಿ ಮುಮ್ಮಡಿ ದಾರಿನ ಕ್ರಮಿಸುತ್ತೆ. ಹಾಳು ಬಾವಿ ಕಂಡು ನಾಯಿ ಸಂತೋಷಪಟ್ಟಿತು, ಆದರೆ ತ್ರಿಷೆ ಹಿಂಗಲಿಲ್ಲ. ಈ ಗಾದೆ ಅರ್ಥ ಏನು ಅಂದರೆ, ಆಗಲೇ ಹೇಳ್ದಂಗೆ ಒಡೆಯ ಕಾಣಿಸ್ಲಿಲ್ಲ ಅಂತಂದರೆ ನಾಯಿ ಹುಡ್ಕೊಂಡು ಹೋಗುತ್ತೆ. ಅದೇ ಥರ ನಾಯಿ ಕಣ್ಣಿಗೆ ಒಡೆಯ ಕಾಣಿಸ್ಲಿಲ್ಲ ಅಂದಾಗ ಆ ಒಡೆಯನ ವಾಸನೆ ಮೂಲಕ ತನ್ನ ಒಡೆಯನ್ನ ಹುಡ್ಕೊಂಡು ಹೋಗುತ್ತೆ. ಆವಾಗಲೂ ಸಿಗಲಿಲ್ಲ ಅಂತಂದರೆ ಅದಕ್ಕೆ ಎಲ್ಲಿ ಹೋದರೂ ಏನು ಗೊತ್ತಾಗ್ದೇನೆ ಮತ್ತೆ ತನ್ನ ಹೆಜ್ಜೆ ಗುರುತಾಗಿರ್ಬೋದು, ಅಥವಾ ನಾಯಿಗಳಿಗೆ ಗೊತ್ತಾಗತ್ತೆ ತನ್ನ ಒಡೆಯ ಯಾರು ಅಂತ. ಯಾಕೆ ಅಂತಂದರೆ ಅವು ಜೊತೆಲೇ ಇದ್ದು ಅವು ಮೂಸ್ತವಲ್ಲ ಒಡೆಯನ್ನ, ಆವಾಗ ಆ ವಾಸನೆ ಕಂಡು ಹಿಡ್ಕೊಂಡು ಓಡ್ ಹೋಗ್ತಾ ಇರತ್ತೆ. ಹಸುವು ಬಾಯಾರಿಕೆ ಏನು ನೋಡ್ದೇನೆ ಓಡ್ಕೊಂಡು ಹೋಗುತ್ತೆ. ಆದರೆ ಅದಕ್ಕೆ ತುಂಬ ಬಾಯಾರಿಕೆ ಆದಾಗ ದೂರದಲ್ಲಿ ಕಾಣಿಸೋ ಬಾವಿ ಹತ್ರ ಹೋಗುತ್ತೆ. ಅಲ್ಲಿ ಹೋಗಿ ನೋಡಿದ್ರೆ ಅದು ಹಾಳು ಬಾವಿಯಲ್ಲಿ ನೀರೇ ಇರಲ್ಲ. ಇದೇ ಈ ಗಾದೆಯ ಅರ್ಥ. ಅಗಸನ ನಾಯಿ ಹಳ್ಳಕ್ಕೂ ಹತ್ತಲಿಲ್ಲ, ಮನೆಗೂ ಹತ್ತಲಿಲ್ಲ. ಈ ಗಾದೆ ಅರ್ಥ ಏನು ಅಂತಂದರೆ, ಇವಾಗ ಮನುಷ್ಯಂಗೆ ಮಾತ್ರ ಕಾಮ ಅನ್ನೋದು ಆಸೆ ಹುಟ್ಟೋದಿಲ್ಲ, ನಾಯಿಗಳಿಗೂ ಪ್ರಾಣಿಗಳಿಗೂ ಕಾಮ ಅನ್ನೋ ಒಂದು ಆಸೆ ಮನಸ್ಸಲ್ಲಿ ಇರುತ್ತೆ. ಹಾಗಾಗಿ ನಾಯಿಗಳಿಗೆ ಬಾಯಿರೋದಿಲ್ಲ ಹೇಳ್ಕೊಳಕ್ಕೆ. ಹಾಗಾಗಿ ಕೆಲವೊಂದು ಸತಿ ನಾಯಿ ತನ್ನ ಪ್ರೇಯಸಿಯನ್ನು ನೋಡಿ ಬಾಲ ಅಲಾಡಿಸ್ಕೊಂಡು ತನ್ನ ಕಾಮನ್ನು ತೀರಿಸ್ಕೊಂಡು ವಾಪಸ್ಸು ತನ್ನ ಒಡೆಯನ ಹತ್ರ ಬರುತ್ತೆ ಅನ್ನೋದು ಈ ಗಾದೆಯ ಅರ್ಥ. ಕೆಲವೊಂದೊಂದು ಬಾರಿ ನಾಯಿಗಳು ತನ್ನ ಕಾಮನ್ನು ತೀರಿಸ್ಕೊಳ್ಳಿಲ್ಲ ಅಂತಂದಾಗ ಅದರ ಒಡನಾಟ, ಅದರ ಚಟುವಟಿಕೆಗಳು ತುಂಬ ವಿಚಿತ್ರ ಅನಿಸುತ್ತೆ. ಅದನ್ನು ನಾವು ಗಮನ ಮಾಡಿ ನಾವು ನಾಯಿಗಳನ್ನ ತಮ್ಮ ಕಾಮನ್ನು ತೀರಿಸ್ಕೊಳ್ಳೋಕ್ಕೋಸ್ಕರ ನಾವು ಬಿಟ್ಬಿಡಬೇಕು ನಾಯಿಗಳನ್ನ. ಅದು ತೀರಿಸ್ಕೊಂಡ್ಮೇಲೆ ಮತ್ತೆ ಒಡೆಯನ ಹತ್ರ ಬರುತ್ತೆ ಅನ್ನೋದು ಈ ಗಾದೆಯ ಅರ್ಥ. ಇಲ್ಲಿ ಇನ್ನೊಂದು ಹೇಳ್ತಾ ಇದ್ದಾರೆ,
ನಾಯಿಗೂ ಮತ್ತು ಬೆಕ್ಕಿಗೂ ಇರುವಂಥ ವ್ಯತ್ಯಾಸ ಏನು ಅಂತ ಈ ಪಠ್ಯದಲ್ಲಿ ಹೇಳ್ತಾ ಇದ್ದಾರೆ. ನಾಯಿ ಮಕ್ಕಳು ಮನೇಲಿ ಇನ್ನೂ ಜಾಸ್ತಿ ಆಗ್ಲಪ್ಪ, ಮಕ್ಕಳಿಗೆ ತಿನ್ನಿಸಿದ್ದಂಥ ಒಂದು ಆ ಮಕ್ಕಳು ಬಿಟ್ಟಂಥ ಎಂಜಲು ನಾನು ತಿಂತೀನಿ ಅಂತ ನಾಯಿ ಹಾರೈಸಿದ್ರೆ, ಬೆಕ್ಕೇನು ಹೇಳುತ್ತೆ ಅಂತಂದರೆ, ಮಕ್ಕಳು ಮನೆಯಲ್ಲಿ ಜಾಸ್ತಿ ಇರಬಾರ್ದಪ್ಪ, ಯಾಕೆ ಅಂತಂದರೆ ನನಗೆ ಕೊಡೋ ಹಾಲೆಲ್ಲ ಮಕ್ಕಳಿಗೆ ಕೊಟ್ಟು ಮಕ್ಕಳೇ ಕುಡಿದು ಬಿಡುತ್ತೆ, ನನಗೇನೂ ಸಿಗಲ್ಲ ಅಂತ. ಆದರೆ ನಾಯಿ ಎಷ್ಟು ಒಳ್ಳೆ ಬುದ್ಧಿ ನಾಯಿಗೆ, ಮಕ್ಕಳ ಸಂಖ್ಯೆ ಜಾಸ್ತಿ ಆಗಲಿ, ಮಕ್ಕಳು ಬಿಟ್ಟಿದ್ದನ್ನು ನಾನು ತಿಂತೀನಿ ಅನ್ನೋ ಒಂದು ಹೇಳುವಂಥ ಒಳ್ಳೆ ಗುಣ ನಾಯಿಲಿದೆ. ಸಲಿಗೆ ಕೊಟ್ಟ ನಾಯಿ ತಲೆಗೆ ಇರುತ್ತದೆ. ಈ ಗಾದೆ ಅರ್ಥ ಏನು ಅಂತಂದರೆ, ನಾಯಿ ಎಷ್ಟೇ ಪ್ರಾಮಾಣಿಕ ಪ್ರಾಣಿ ಆಗಿದ್ರೂ ನಾಯಿಗೆ ಅಡುಗೆ ಮನೆ ತೋರಿಸ್ಬಾರ್ದು ಅಂತಾರೆ. ಯಾಕೆ ಅಂತಂದರೆ, ಅದು ಎಷ್ಟೇ ಪ್ರಾಮಾಣಿಕತೆಯಿಂದ ಇದ್ರೂ ಕೆಲವೊಂದೊಂದು ಸತಿ ನಾವು ನಮ್ಮ ಅಡುಗೆ ಮನೆಯನ್ನು ತೋರಿಸಿದ್ರೆ ತುಂಬ ಸಲಿಗೆ ಆಗೋಗ್ಬಿಡುತ್ತೆ ಅವಕ್ಕೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ, ನಾವು ಎಲ್ಲಿ ಅದನ್ನು ಸ್ಟ್ರಿಕ್ಟಾಗಿ ಇಟ್ಟಿರಬೇಕು ಅಲ್ಲಿ ಅದನ್ನು ಸ್ಟ್ರಿಕ್ಟಾಗಿ ಇಟ್ಟಿರಬೇಕು. ಇಲ್ಲ ಅಂತಂದರೆ ಎಲ್ಲನೂ ಸಲಿಗೆ ಅವ್ರಿಗೆ ಆ ನಾಯಿಗೆ ಕೊಟ್ಬಿಟ್ರೆ ನಮ್ಮ ತಲೆ ಮೇಲೆ ಹತ್ತಿ ಕೂತ್ಕೊಂಡ್ಬಿಡತ್ವೆ ನಾಯಿ ಅಂತ ಹೇಳ್ತಾ ಇದ್ದಾರೆ. ಅಂತಂದರೆ ಅಷ್ಟು ಸಲಿಗೆ ಕೊಡೋದು ನಾಯಿಗೆ ಅಷ್ಟೊಂದು ಒಳ್ಳೆಯದಲ್ಲ. ಇವಾಗ ಎಷ್ಟೊಂದು ಜನ ಮಾಡ್ತಾರಲ್ವ, ಹಾಸಿಗೆ ಮೇಲೇ ನಾಯಿನ ಕರ್ಕೊಂಡು ಬಂದು ಮಲಗಿಸೋದು, ಆ ಥರ ಎಲ್ಲ ಮಾಡಬೇಡಿ, ಅಷ್ಟೊಂದು ಸಲುಗೆ ಕೊಡಬೇಡಿ ನಾಯಿಗೆ ಅಂತ ಇಲ್ಲಿ ಈ ಗಾದೆಯಲ್ಲಿ ಹೇಳ್ತಾ ಇದ್ದಾರೆ. ನಾಯಿಗೆ ಬೊಗಳೋದು ಒಂದೇ ಗೊತ್ತಿರೋದು ಅಂತ ಹೇಳ್ತಿದ್ದಾರೆ. ಮನುಷ್ಯ ಆಗಿರಲಿ ಪ್ರಾಣಿ ಆಗಿರಲಿ, ಹೊಸೊಬ್ರನ್ನ ನೋಡಿದ ತಕ್ಷಣ ಅವಕ್ಕೆ ಏನೋ ಆಗೋಗ್ಬಿಡುತ್ತೆ, ಅವಾಗ ಬೊಗಳಕ್ಕೆ ಆರಂಭ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ. ಆನೆ ಅಂತ ಮಹಾ ಪ್ರಕೃತಿಯಾಗಿರಲಿ ಅಥವಾ ಸ್ವಾಮಿ ಅಂತ ಮಹತ್ತರ ಚೈತನ್ಯವಾಗಿರಲಿ, ಯಾರೇ ನಾಯಿ ಮುಂದೆ ಸುಳಿದ್ರೂ ನಾಯಿ ಬೊಗಳದಂತೂ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ನಾಯಿಗೆ ಏನೂ ವ್ಯತ್ಯಾಸ ಗೊತ್ತಾಗೋದಿಲ್ಲ. ವ್ಯತ್ಯಾಸ ಗೊತ್ತಾದ್ರೂ ಅದು ತಾರತಮ್ಯ ಮಾಡ್ದೇನೆ ಒಂದೇ ಸಮನೆ ಹೊಸ ಮುಖ ಕಂಡ ತಕ್ಷಣ ಬೊಗಳಕ್ಕೆ ಶುರು ಮಾಡ್ಕೊಂಡ್ಬಿಡತ್ತೆ, ನಿಲ್ಲಿಸೋದೇ ಇಲ್ಲ. ಇದಕ್ಕೆ ಒಂದು ಗಾದೆ ಇಟ್ಟಿದ್ದಾರೆ, ಆನೆ ಹೋಗುತ್ತದೆ ನಾಯಿ ಬೊಗಳುತ್ತದೆ ಅಂತ. ಆದರೆ ಭಿಕ್ಷುಕರಿಗೂ ಗೊತ್ತಿದೆ, ಕನ್ನ ಕೊರೆಯುವವನಿಗೂ ಗೊತ್ತಿದೆ ಏನಪ್ಪ ಅಂತಂದರೆ, ಬೊಗಳುವ ನಾಯಿ ಕಚ್ಚಲ್ಲ, ಕಚ್ಚುವ ನಾಯಿ ಬೊಗಳೋದಿಲ್ಲ ಅಂತ. ನಾಯಿ ಯಾವತ್ತಿಗೂ ತನ್ನ ಬುದ್ಧಿನ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಪಲ್ಲಕ್ಕಿ ಮೇಲೆ ನಾಯಿನ ಕೂರಿಸಿದ್ರು, ನಾಯಿನ ಪಲ್ಲಕ್ಕಿಯಲ್ಲಿ ಕರ್ಕೊಂಡು ಹೋದ್ರೂ ತನ್ನ ಕೇರಿ ಬಂದ ತಕ್ಷಣ ಅದು ಜಿಗಿದು ಓಡೋಟೋಗ್ಬಿಡತ್ತೆ. ಪಲ್ಲಕ್ಕಿ ಏರಿದ್ದೀನಿ ಅಂತ ತನ್ನ ಬುದ್ಧಿನ ತಾನು ಬಿಡೋದಿಲ್ಲ. ಅದಕ್ಕೆ ಹೇಳೋದು ನಾಯಿ ಬುದ್ಧಿನ ಬಿಡು ಅಂತ ಹೇಳ್ತಾರಲ್ಲ, ಅದಕ್ಕೇನೆ ತನ್ನ ಹಿಂದಿನ ಗುಣಗಳನ್ನ ಏನೇ ಆದರೂ ನಾಯಿಗಳು ಬಿಡೋದಿಲ್ಲ. ಹಸಿದ ನಾಯಿ ಹಳಸಿದ ನುಚ್ಚು. ಈ ಗಾದೆ ಅರ್ಥ ಏನು ಅಂತಂದರೆ, ನಾಯಿನ ಯಾರು ಸಾಕ್ತಾರೆ ಅವ್ರ ಅಂತಸ್ತಿನ ಮೇಲೆ ನಾಯಿಗೆ ಎಂಥ ಊಟ ಬಡಿಸ್ತಾರೆ ಅನ್ನೋದು ಡಿಪೆಂಡ್ ಆಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಮಂತ ವ್ಯಕ್ತಿ ಸಾಕಿದಾನೆ ಅಂತಂದರೆ ನಾಯಿನ, ಅದಕ್ಕೆ ಬೇಕಾಗಿರುವಂಥ ಆಹಾರಗಳನ್ನ ತುಂಬ ದುಡ್ಡು ಕೊಟ್ಬಿಟ್ಟು ಅದಕ್ಕೆ ಬೇಕಾಗಿರುವಂಥ ಬಿಸ್ಕೆಟ್, ಪೆಡಿಗ್ರಿ ಆ ಥರದ್ದೆಲ್ಲ ಹಾಕ್ತಾರೆ. ಅದೇ ಸ್ವಲ್ಪ ದುಡ್ಡಿಲ್ಲದೆ ಇರೋರು ನಾಯಿನ ಸಾಕ್ತಿದ್ದಾರೆ ಅಂತಂದರೆ ಅದಕ್ಕೆ ಹಳಸಿದಂಥ ಊಟನೂ ಬಡಿಸ್ತಾರೆ ತಿನ್ನೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅದೇ ಈ ಗಾದೆಯ ಅರ್ಥ. ಈ ಎಲ್ಲ ಗಾದೆಗಳ ಮೂಲಕ ನಾಯಿಗೂ ಮನುಷ್ಯಂಗೂ ಇರೋ ಗರಿಷ್ಠ ಸಂಬಂಧನ ಗಾದೆ ಮೂಲಕ ಮಾತುಗಳಿಂದ ನಿಚ್ಚಳವಾಗಿ ಇಲ್ಲಿ ತಿಳಿಸಿದ್ದಾರೆ.